ಲೋಕವನ್ನು ರಕ್ಷಿಸಿದ ರಕ್ಷಕನಾದ ಯೇಸುಕ್ರಿಸ್ತನ ಸುಮಧುರ ನಾಮದಲ್ಲಿ ತಮ್ಮೆಲ್ಲರನ್ನು ಸಹ ವಂದಿಸ್ತೇನೆ. ವರ್ಡ್ ಆಫ್ ಸಾಲ್ವೇಷನ್, ರಕ್ಷಣೆಯ ವಾಕ್ಯ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ತನ್ನ ಕೃಪಾಕರಗಳಿಂದ ರಕ್ಷಿಸಲಿ. ಈ ದಿನಕ್ಕೆ ನಾನು ಆರಿಸಿಕೊಂಡಂತಹ ವಾಕ್ಯಭಾಗ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ ಮೊದಲ 10 ವಚನಗಳು. ದೇವರ ವಾಕ್ಯವನ್ನು ಆಲಿಸೋಣ. ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳಿಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ಇವನೂ ಸಹ ಅಬ್ರಹಾಮನ ವಂಶಿಕನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಪ್ರಾರ್ಥನೆ ಮಾಡೋಣ. ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಯೇಸುಕ್ರಿಸ್ತನಲ್ಲಿ ನಮ್ಮ ತಂದೆ ಆದ ದೇವರೇ, ನಿನ್ನ ಕೃಪೆಯಿಂದ ಕೊಟ್ಟಂಥ ಈ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಮರ್ಪಿಸುವಂಥವರಾಗಿದ್ದೇವೆ. ದೇವ, ನಮ್ಮೆಲ್ಲರನ್ನ ರಕ್ಷಿಸುವ ಸಲುವಾಗಿ ನೀನು ಈ ಲೋಕದಲ್ಲಿ ಜನಿಸಿ ಬಂದು ನಿನ್ನನ್ನೇ ಸಮರ್ಪಿಸಿಕೊಂಡದ್ದನ್ನು ಸ್ಮರಿಸಿ ನಿನಗೆ ಉಪಕಾರವನ್ನು ಸಲ್ಲಿಸ್ತೇವೆ. ಈಗಲೂ ಸ್ವಾಮಿ, ನಿನ್ನ ವಾಕ್ಯಗಳ ಮೂಲಕ ರಕ್ಷಣಾ ಮಹತ್ವವನ್ನು ನಾವೆಲ್ಲರೂ ಅರ್ಥೈಸಿಕೊಳ್ಳಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ದಯಪಾಲಿಸು. ನಿನ್ನ ವಾಕ್ಯವನ್ನು ಹೇಳಲು ಕೇಳಲು ಅಡ್ಡಿ ಮಾಡುವಂಥ ಎಲ್ಲ ಶೋಧಕನ ಶೋಧನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಷ್ಕ್ರಿಯಗೊಳಿಸಬೇಕೆಂಬುದಾಗಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ದೇವ, ನಿನ್ನ ವಾಕ್ಯ ಬಲವುಳ್ಳದ್ದು, ಬಲಪಡಿಸುವಂಥದ್ದು, ಬದಲಾಯಿಸುವಂಥದ್ದು. ಇಂತಹ ನಿನ್ನ ವಾಕ್ಯದ ಮೂಲಕ ನಮ್ಮೆಲ್ಲರ ಸಂಗಡ ಮಾತನಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡ್ತೇವೆ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪೆಯಿಂದ ಮತ್ತೊಂದು ಆವೃತ್ತಿ ನಾವು TV ಮಾಧ್ಯಮದ ಮೂಲಕ ದೇವರ ವಾಕ್ಯ ಸಂದೇಶವನ್ನು ಮನನ ಮಾಡುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಓದಿ ಕೇಳಿದಂತಹ ವಾಕ್ಯ ಪರಿಚ್ಛೇದ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 1ರಿಂದ 10 ವಚನಗಳು ನಮ್ಮೆಲ್ಲರಿಗೂ ಸಹ ಬಹಳ ಚಿರಪರಿಚಿತ. ಈ ವಾಕ್ಯ ಭಾಗದಲ್ಲಿ ನಾನು ಆರಿಸಿಕೊಂಡಂತಹ ಪ್ರಸ್ತಾಪ ನಮ್ಮ ನಿರ್ಧಾರ, ಅವರ್ ಡಿಸಿಷನ್ ಎಂಬುದಾಗಿ. ನೋಡಿ, ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ 3,000ರಿಂದ 5,000ವರೆಗೆ ಮೇಜರ್ ಡಿಸ್ಕಷನ್ ಅಥವಾ ಮೇಜರ್ ಡಿಸಿಷನ್ಗಳನ್ನು ತನ್ನ ಜೀವನದಲ್ಲಿ ತೆಗೆದುಕೊಳ್ತಾನೆ. ನಾವು ಮಾಡುವಂತಹ ನಿರ್ಧಾರಗಳು ನಮ್ಮ ಭವಿಷ್ಯತನ್ನು ನಿರ್ಧರಿಸುವಂಥದ್ದಾಗಿದೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಈಗ ಇಂಜಿನಿಯರಿಂಗನ್ನು ಮಾಡಿ ಮುಂದೆ ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಪೊಲೀಸ್ ಟ್ರೈನಿಂಗನ್ನು ಮಾಡಿ ನರ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತೇಳಿದ್ರೆ ಅವರು ಇಂದು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಮುಂದೆ ಅವರು ಯಾವ ಉದ್ಯೋಗವನ್ನು ಮಾಡಬೇಕು ಎಂಬುದಾಗಿ ತೀರ್ಮಾನಿಸುವುದಾಗಿದೆ. ಅದೇ ರೀತಿಯಲ್ಲಿ ನಾವು ಇಂದು ಮಾಡುವಂತಹ ನಿರ್ಧಾರಗಳು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದೆ ಎಲ್ಲಿರಬೇಕು ಎಂಬುದನ್ನು ನಿರ್ಧರಿಸುವಂಥದ್ದಾಗಿದೆ. ನಾವು ಈ ಲೋಕದಲ್ಲಿ ಮಾಡುವಂತಹ ನಿರ್ಧಾರ ನಾವು ನಿತ್ಯ ಜೀವದಲ್ಲಿರಬೇಕು ಅಥವಾ ನಿತ್ಯದಲ್ಲಿ ನರಕದಲ್ಲಿರಬೇಕು ಎಂಬುದನ್ನು ನಿರ್ಧರಿಸುವಂಥದ್ದಾಗಿದೆ. ಆದ್ದರಿಂದ ನಿರ್ಧಾರ ಬಹಳ ಪ್ರಾಮುಖ್ಯ. ಓದಿ ಕೇಳಿದಂಥ ವಾಕ್ಯದ ಪರಿಚ್ಛೇದದಲ್ಲಿಯೂ ಸಹ
ಜಕ್ಕಾಯ ಮಾಡುವಂತಹ ನಿರ್ಧಾರದ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ಜಕ್ಕಾಯ ನೋಡಲು ನಿರ್ಧಾರ ಮಾಡಿದ. ಜಕ್ಕಾಯ ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತವಾದಂಥ ವ್ಯಕ್ತಿ. ಆತನೊಬ್ಬ ಟ್ಯಾಕ್ಸ್ ಕಲೆಕ್ಟರ್, ಆತನು ಗಿಡ್ಡನಾಗಿದ್ದ. ಆದರೆ ಆತನು ಯೇಸುವನ್ನ ನೋಡಲು ಅಪೇಕ್ಷಿಸಿದ ಅಥವಾ ನೋಡುವಂತಹ ನಿರ್ಧಾರವನ್ನ ಮಾಡಿದ. ಅನೇಕ ಜನರ ನಡುವೆ ಯೇಸು ಹೋಗುವಾಗ ಈತನು ಗಿಡ್ಡನಾಗಿದ್ದರಿಂದ ಆತನನ್ನು ನೋಡುವುದಕ್ಕೆ ಅಸಾಧ್ಯವಾಗಿತ್ತು. ಆದರೆ ಆತನು ಇವತ್ತು ಏನಾದರೂ ಮಾಡಿ ನಾನು ಯೇಸುವನ್ನು ನೋಡಲೇಬೇಕು ಎಂಬುವಂಥ ನಿರ್ಧಾರವನ್ನು ಮಾಡಿದ. ಟ್ಯಾಕ್ಸ್ ಕಲೆಕ್ಟರ್, ಒಬ್ಬ ಅಧಿಕಾರದಲ್ಲಿದ್ದಂಥ ವ್ಯಕ್ತಿ, ಯೇಸುವನ್ನು ನನ್ನ ಮನೆಗೆ ಕರೆಸಿಕೊಳ್ತೇನೆ ಎಂಬುದಾಗಿ ಆತನು ಹೇಳ್ಬೋದಾಗಿತ್ತು. ಆದರೆ ಆತನು ಆ ನಿರ್ಧಾರವನ್ನು ಮಾಡದೆ ಬದಲಾಗಿ ನಾನು ಇವತ್ತು ಏನಾದರೂ ಮಾಡಿ ಯೇಸುವನ್ನು ನೋಡುತ್ತೇನೆ ಎಂಬುವಂತಹ ನಿರ್ಧಾರವನ್ನು ಆತನು ಮಾಡುವಂಥದ್ದನ್ನು ನಾವು ದೇವರ ವಾಕ್ಯದಲ್ಲಿ ಕಾಣುವಂಥವರಾಗಿದ್ದೇವೆ. ನೋಡಿ, ಜಕ್ಕಾಯ ಯೇಸುವನ್ನು ನೋಡಲು ನಿರ್ಧಾರ ಮಾಡುತ್ತಾ ಆಲದ ಮರವನ್ನು ಹತ್ತುವ ಪ್ರಯತ್ನವನ್ನು ಮಾಡ್ತಾನೆ. ಬಹುಶಃ ನಾನು ನೆನೆಸ್ತೇನೆ, ನನ್ನ ಕಲ್ಪನೆ ಇದು, ಆತನು ಆಲದ ಮರವನ್ನು ಹತ್ತುವಾಗ ಸಾಕಷ್ಟು ಬಾರಿ ಬಿದ್ದಿರಬಹುದು. ಯಾಕೆಂತ ಹೇಳಿದ್ರೆ ಆತನು ಗಿಡ್ಡನಾದಂಥ ವ್ಯಕ್ತಿ, ಮರವನ್ನು ಹತ್ತುವುದಕ್ಕೆ ಅಷ್ಟು ಸುಲಭ ಇರಲಿಲ್ಲ. ಆದರೂ ಸಹ ಆತನಲ್ಲಿ ಒಂದು ಆಲೋಚನೆ ಇತ್ತು. ಆತನ ಒಂದು ದೃಢವಾದಂಥ ನಿರ್ಧಾರವನ್ನು ಮಾಡಿದ್ದ. ಇವತ್ತು ನಾನು ಏನಾದರೂ ಮಾಡಿ ಯೇಸುವನ್ನು ನೋಡಲೇಬೇಕು ಎಂಬುವಂತಹ ನಿರ್ಧಾರ. ಆದ್ದರಿಂದ ಆತನು ಬಹಳ ಕಷ್ಟಪಟ್ಟು ಆಲದ ಮರವನ್ನು ಹತ್ತಿ ಯೇಸುವಿಗಾಗಿ ಕಾಯುತ್ತಿದ್ದನು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಇವತ್ತು ನಾವು ದೇವರ ವಾಕ್ಯವನ್ನು ಕೇಳುವ ಬೆಳಕಿನಲ್ಲಿ ಯೇಸುವನ್ನು ನೋಡುವಂತಹ ನಿರ್ಧಾರವನ್ನು ಮಾಡಿದ್ದೇವೆಯಾ? ನಮ್ಮ ಜೀವನದಲ್ಲಿ ನಾವು ಸಾಕಷ್ಟು ಕೆಲಸ ಕಾರ್ಯಗಳ ನಿಮಿತ್ತ ಬ್ಯುಸಿ ಇರಬಹುದು, ಆದರೆ ಆ ಎಲ್ಲದರ ನಡುವೆ ಯೇಸುವನ್ನು ನೋಡುವಂತಹ ನಿರ್ಧಾರ ನಮ್ಮದಾಗಿದೆಯಾ? ಜಕ್ಕಾಯನು ಸಹ ಒಬ್ಬ ಅಧಿಕಾರಿ, ಆತನಿಗೆ ಬಹಳ ಕೆಲಸ ಇತ್ತು. ಯೇಸುವನ್ನು ನೋಡುವುದಕ್ಕೆ ಅಡ್ಡಿ ಮಾಡುವಾಗ ಆತನು ಹೊರಟು ಹೋಗ್ಬೋದಾಗಿತ್ತು. ಆದರೆ ಆತನು ಒಂದು ದೃಢವಾದಂಥ ನಿರ್ಧಾರವನ್ನು ಮಾಡಿದ. ಇವತ್ತೇನಾದರೂ ಮಾಡಿ ನಾನು ಯೇಸುವನ್ನು ನೋಡಬೇಕು. ನಾವು ಮುಂದೆ ದೇವರ ವಾಕ್ಯವನ್ನು ಗಮನಿಸುವುದಾದರೆ ಬಹುಶಃ ಮುಂದೆ ಆತನು ಯೆರಿಕೋ ಊರನ್ನು ಹೊಕ್ಕು ಹಿಂತಿರುಗಿ ಬರುವುದನ್ನು ನಾವು ಕಾಣುವುದಿಲ್ಲ. ಯಾಕೆಂತ ಹೇಳಿದ್ರೆ ಲೂಕನು ಬರೆದಂಥ ಸುವಾರ್ತೆಯ ಮುಂದಿನ ಭಾಗಗಳನ್ನು ನೀವು ಗಮನಿಸಿದರೆ ಆತನು ಶ್ರಮ, ಮರಣ, ಪುನರುತ್ಥಾನವನ್ನು ಅನುಭವಿಸುವುದಕ್ಕೆ ಯೆರೂಸಲೇಮಿಗೆ ಅಲ್ಲಿ ಮುಂದೆ ಹೋಗುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ಬಹುಶಃ ಇನ್ನೊಂದು ಬಾರಿ ನಾನು ಯೇಸುವನ್ನು ನೋಡಬಹುದು ಎಂಬುದಾಗಿ ತಪ್ಪಾದಂಥ ನಿರ್ಧಾರವನ್ನು ಜಕ್ಕಾಯ ಯಾವತ್ತು ಮಾಡಿದರೆ ಇನ್ನೆಂದಿಗೂ ಸಹ ಯೇಸುವನ್ನು ನೋಡದೇ ಇರುವಂತಹ ಸ್ಥಿತಿಗೆ ಹೋಗ್ತಾ ಇರಬಹುದು. ಆದರೆ ಆತನು ಇವತ್ತು ಏನಾದರೂ ಮಾಡಿ ನಾನು ಯೇಸುವನ್ನು ನೋಡಲೇಬೇಕು ಎಂಬುವಂಥ ನಿರ್ಧಾರವನ್ನು ಮಾಡಿದ. ಕರ್ತನಲ್ಲಿ ಪ್ರೀತಿ ಉಳ್ಳಂಥ ದೇವರ ಜನರೇ, ನಾವು ಈ ಲೋಕದಲ್ಲಿ ಎಷ್ಟು ದಿನ ಇರ್ತೇವೋ ನಮಗೆ ಗೊತ್ತಿಲ್ಲ. ಆದರೆ ದೇವರು ತನ್ನ ಕೃಪೆಯಿಂದ ಈ ದಿನವನ್ನು ಕೊಟ್ಟಿದ್ದಾನೆ. ಇವತ್ತು ನಾವು ಯೇಸುವನ್ನು ನೋಡುವಂತಹ ನಿರ್ಧಾರವನ್ನು ಮಾಡೋಣ. ಒಮ್ಮೆ ನನ್ನ ಕಣ್ಣ ಮುಂದೆ ನಡೆದಂಥ ಘಟನೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಒಮ್ಮೆ ಒಂದು ಅಜ್ಜಿ ತನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಆಗುವಂತಹ ಎಲ್ಲ ಆಸ್ತಿಯನ್ನು ಮಾಡಿಟ್ಟಿದ್ದಾರೆ. ಅವರೊಂದು ದಿನ ಮರಣವನ್ನು ಹೊಂದಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಆದಂಥ ಘಟನೆ. ಇನ್ನೇನು ಗುಂಡಿಗೆ ಬಾಕ್ಸನ್ನು ಇಳಿಸಬೇಕು, ನಾವು ಮೂಗುತಿಯನ್ನು ತೆಗೆದುಕೊಳ್ತೀವಿ, ಮೂಗುತಿಯನ್ನು ತೆಗೆದುಕೊಳ್ಳುವುದನ್ನು ಮರೆತು ಬಿಟ್ಟಿದ್ದೇವೆ ಎಂಬುದಾಗಿ. ಅಜ್ಜಿ ಸತ್ತು ಒಂದು ದಿನ ಆಗಿದೆ. ಆ ಮೂಗುತಿಯನ್ನು ತೆಗೆಯುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಎಷ್ಟೇ ಪ್ರಯತ್ನವನ್ನು ಮಾಡಿದಾಗ್ಯೂ ಸಹ ಅದು ಬರ್ತಾ ಇಲ್ಲ. ಮೂಗು ಕಿತ್ತೋಗ್ತಾ ಇದೆ. ಆದರೂ ಸಹ ಆ ಮೂಗುತಿಯನ್ನು ತೆಗೆದು ನಂತರ ಅಜ್ಜಿಯನ್ನು ಸಮಾಧಿ ಮಾಡಿದರು. ಈ ಲೋಕದಲ್ಲಿ ಆ ಅಜ್ಜಿ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಬೇಕಾದಂಥ ಎಲ್ಲ ಹಣ ಆಸ್ತಿಯನ್ನು ಮಾಡಿಟ್ಟಿದ್ದಾರೆ. ಆದರೆ ಹೋಗುವಾಗ ಒಂದು ಮೂಗುತಿಯನ್ನು ಸಹ ಕೊಟ್ಟು ಕಳಿಸ್ತಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಇವತ್ತು ನಾವು ಈ ಲೋಕವನ್ನು ಬಿಟ್ಟು ಹೋಗುವಾಗ ನಮ್ಮ ಸ್ಥಿತಿ ಎಂಥದ್ದು? ನಾವೆಲ್ಲಿರ್ತೇವೆ? ನಾವು ಇಂದು ಮಾಡುವಂಥ ನಿರ್ಧಾರ ಅದನ್ನು ತೀರ್ಮಾನಿಸುವಂಥದ್ದಾಗಿದೆ. ಆದ್ದರಿಂದ ಇವತ್ತು ನಾವು ಯೇಸುವನ್ನು ನೋಡುವಂಥ ನಿರ್ಧಾರವನ್ನು ಮಾಡೋಣ. ಎರಡನೇದಾಗಿ
ಮನೆಗೆ ಕರೆದುಕೊಂಡು ಹೋಗುವಂಥ ನಿರ್ಧಾರವನ್ನು ಜಕ್ಕಾಯ ಮಾಡಿದ. ಮನೆಗೆ ಕರೆದುಕೊಂಡು ಹೋಗುವಂತಹ ನಿರ್ಧಾರವನ್ನು ಜಕ್ಕಾಯ ಮಾಡಿದ. ಯೇಸು ಸ್ವಾಮಿ ಆ ಆಲದ ಮರದ ಬಳಿ ಬಂದು, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ಳಬೇಕಿದ್ದೇನೆ ಎಂಬುದಾಗಿ ಹೇಳುವಾಗ ಜಕ್ಕಾಯ ತಟ್ಟನೆ ಇಳಿದು ಬಂದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾನು ನೆನೆಸ್ತೇನೆ, ಹತ್ತುವಾಗ ಬಹಳ ಕೇರ್ಫುಲ್ ಆಗಿ ಕಷ್ಟಪಟ್ಟು ಆತನು ಹತ್ತಿದ್ದ. ಆದರೆ ಜಕ್ಕಾಯನೇ ತಟ್ಟನೆ ಇಳಿದು ಬಾ ಎಂಬುದಾಗಿ ಹೇಳಿದ ತಕ್ಷಣ ಅಲ್ಲಿಂದ ಆತನು ಜಂಪ್ ಮಾಡಿರ್ಬೋದು. ಯಾಕೆಂತ ಹೇಳಿದ್ರೆ ಯೇಸುವನ್ನು ನೋಡಬೇಕೆಂಬುವಂಥ ಹಂಬಲ ಆತನಲ್ಲಿತ್ತು. ಯೇಸು ಹೇಳ್ತಾನೆ, ನಾನು ಇವತ್ತು ನಿನ್ನ ಮನೆಗೆ ಬರಬೇಕಿದ್ದೇನೆ ಎಂಬುದಾಗಿ. ಜಕ್ಕಾಯ ತಕ್ಷಣ ಅದಕ್ಕೆ ಒಪ್ಪಿಕೊಂಡು ಮನೆಗೆ ಕರೆದುಕೊಂಡು ಹೋಗುವಂಥ ನಿರ್ಧಾರವನ್ನು ಆತನು ಮಾಡ್ತಾನೆ. ಅನೇಕ ವೇಳೆ ಅಯ್ಯನವರು ಅಥವಾ ಸಭಾಪಾಲಕರು, ಪಾಸ್ಟರ್ಸ್ಗಳು ನಾವು ನಿಮ್ಮ ಮನೆಗೆ ಬರ್ತೇವೆ ಅಂತ ಹೇಳಿದ್ರೆ, ಅಯ್ಯ ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ, ಮನೆಯನ್ನು ನಾನೆಲ್ಲ ಕ್ಲೀನ್ ಮಾಡ್ತೇನೆ, ನಾನು ಇನ್ನೂ ರೆಡಿ ಆಗಿಲ್ಲ ಎಂಬುದಾಗಿ ಹೇಳ್ತೇವೆ. ಆದರೆ ಜಕ್ಕಾಯ ಆ ಮಾತನ್ನು ಹೇಳಲಿಲ್ಲ. ಯೇಸು ಹೇಳಿದ ತಕ್ಷಣ ಒಪ್ಪಿಕೊಂಡ, ಮನೆಗೆ ಕರೆದುಕೊಂಡು ಹೋಗುವಂಥ ನಿರ್ಧಾರವನ್ನು ಮಾಡಿದ. ಇವತ್ತು ಅನೇಕ ಕ್ರೈಸ್ತರು ಯೇಸುವನ್ನು ಸಂಧಿಸ್ತಾರೆ. ಚರ್ಚ್ಗಳಲ್ಲಿ ಆಗಿರಬಹುದು, ದೇವರ ವಾಕ್ಯಗಳನ್ನು ಕೇಳುವುದರ ಮೂಲಕ ಆಗಿರಬಹುದು, ಟಿವಿ ಮಾಧ್ಯಮಗಳ ಮೂಲಕವಾಗಿರಬಹುದು, ಯೇಸುವಿನ ವಾಕ್ಯಗಳನ್ನು ಗ್ರಹಿಸುವುದರ ಮೂಲಕ ಯೇಸುವನ್ನು ಸಂಧಿಸ್ತಾರೆ. ಆದರೆ ಯೇಸುವನ್ನು ತಮ್ಮ ಮನೆಗೆ, ತಮ್ಮ ಮನಕ್ಕೆ ಕರೆದುಕೊಂಡು ಹೋಗುವಂಥ ನಿರ್ಧಾರವನ್ನು ಅನೇಕರು ಮಾಡೋದಿಲ್ಲ. ಯೇಸುವನ್ನು ಎಲ್ಲರೂ ಸಹ ಸಂಧಿಸ್ಬೋದು, ಆದರೆ ಇವತ್ತು ಜಕ್ಕಾಯನಂತೆ ಯೇಸುವನ್ನು ಮನೆಗೆ ಕರೆದುಕೊಂಡು ಹೋಗುವಂಥ ನಿರ್ಧಾರವನ್ನು ನಾವು ಮಾಡ್ತಾ ಇದ್ದೇವೆಯಾ? ನಮ್ಮನ್ನು ನಾವು ಇವತ್ತು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ಇವತ್ತು ನಮ್ಮ ಮನಸ್ಸು ಅದು ಖಾಲಿಯಾಗಿದೆ. ಈ ಲೋಕದಲ್ಲಿ ಎಲ್ಲ ಇದೆ ಮಾನವನಿಗೆ, ಅದರ ಪೀಸ್ ಆಫ್ ಮೈಂಡ್, ಸಮಾಧಾನ ಎನ್ನುವಂಥದ್ದಿಲ್ಲ. ಈ ಸಮಾಧಾನವನ್ನು ಸಮಾಧಾನ ಕರ್ತೃವಾದಂತಹ, ಸಮಾಧಾನದ ಪ್ರಭುವಾದಂಥ ಯೇಸು ಕ್ರಿಸ್ತನು ಮಾತ್ರ ನನಗೆ ನಿಮಗೆ ಕೊಡಲಿಕ್ಕೆ ಸಾಧ್ಯ. ಆದ್ದರಿಂದ ಆ ಸಮಾಧಾನದ ಕರ್ತನಾದಂಥ ಯೇಸುವನ್ನು ನಮ್ಮ ಮನೆಗಳಿಗೆ, ನಮ್ಮ ಮನಗಳಿಗೆ ಕರೆದುಕೊಂಡು ಹೋಗುವಂತಹ ಅಗತ್ಯತೆ, ಅದನ್ನು ತೀರ್ಮಾನ ಮಾಡುವಂಥದ್ದು ಹಿಂದೆ ಆಗಬೇಕಾಗಿದೆ. ಇವತ್ತು ನಾವು ಸಹ ಯೇಸುವನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುವಂಥ ನಿರ್ಧಾರವನ್ನು ಮಾಡೋಣ. ಅಲ್ಲಿ ಜನರು ಅನೇಕ ವಿಧವಾದಂತಹ ಅಪಹಾಸ್ಯವನ್ನು ಮಾಡಿದರು. ಯೇಸು ಒಬ್ಬ ಪಾಪಿಯ ಮನೆಗೆ ಹೋಗ್ತಾ ಇದ್ದಾನೆ ಎಂಬುದಾಗಿ ಹೇಳಿದರು. ಆದರೆ ಯೇಸು ತನ್ನ ನಿರ್ಧಾರವನ್ನು ಬದಲಾಯಿಸಲಿಲ್ಲ. ಜಕ್ಕಾಯ ತನ್ನ ನಿರ್ಧಾರವನ್ನು ಬದಲಾಯಿಸಲಿಲ್ಲ. ನಾನು ಇವತ್ತೇನಾದರೂ ಮಾಡಿ ಯೇಸುವನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗ್ತೇನೆ ಎಂಬುದಾಗಿ ಆತನು ನಿರ್ಧಾರ ಮಾಡಿದ. ಜನರು ಏನು ಬೇಕಾದರೂ ಹೇಳಲಿ, ಜನರು ಏನು ಬೇಕಾದರೂ ಮಾತನಾಡಲಿ, ಆದರೆ ಯೇಸುವನ್ನು ನಾನು ಇವತ್ತು ಮನೆಗೆ ಕರೆದುಕೊಂಡು ಹೋಗ್ತೇನೆ ಎಂಬುವಂತಹ ನಿರ್ಧಾರವನ್ನು ಆತನು ಮಾಡಿದ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಇವತ್ತು ಜನರು ನಿಮ್ಮ ಬಗ್ಗೆ ಏನು ಬೇಕಾದರೂ ಮಾತನಾಡ್ಬೋದು, ಆದರೆ ನಾವು ಇವತ್ತು ಮಾಡುವಂಥ ನಿರ್ಧಾರ ನಮ್ಮ ಭವಿಷ್ಯತ್ತನ್ನು ತೀರ್ಮಾನ ಮಾಡುವಂಥದ್ದಾಗಿದೆ. ಆದ್ದರಿಂದ ಇವತ್ತು ನಮ್ಮ ಮನಗಳಿಗೆ ಯೇಸುವನ್ನು ಕರೆದುಕೊಂಡು ಹೋಗೋಣ. ಒಬ್ಬ ಸುವಾರ್ತಿಕರು ಹೀಗೆ ಹೇಳ್ತಾರೆ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 1-10 ವಚನಗಳು ಒಬ್ಬ ವ್ಯಕ್ತಿಗೆ ಸಾಕು ಆತನ ಜೀವನ ಪರಿವರ್ತನೆ ಆಗುವುದಕ್ಕಾಗಿ ಎಂಬುದಾಗಿ. ಆತನ ಮನೆಗೆ, ಆತನ ಮನಕ್ಕೆ ಯೇಸು ಬರುವುದಕ್ಕೆ 10 ವಾಕ್ಯಗಳು ಸಾಕು ಎಂಬುದಾಗಿ. ಆದ್ದರಿಂದ ಇವತ್ತು ಈ ವಾಕ್ಯಗಳನ್ನು ಧ್ಯಾನಿಸುತ್ತಿರುವಂತಹ ನಾವು ಒಂದು ನಿರ್ಧಾರವನ್ನು ಮಾಡೋಣ, ನಮ್ಮ ಮನಗಳಿಗೆ ಯೇಸುವನ್ನು ಕರೆದುಕೊಂಡು ಹೋಗುವಂಥ ನಿರ್ಧಾರ. ಮತ್ತು ಮೂರನೇದಾಗಿ, ಕಡೆಯದಾಗಿ, ಜಕ್ಕಾಯ ತನ್ನ ತಪ್ಪನ್ನು ತಿದ್ದುಕೊಳ್ಳುವಂತಹ ನಿರ್ಧಾರವನ್ನು ಮಾಡಿದ. ತನ್ನ ತಪ್ಪನ್ನು ತಿದ್ದುಕೊಳ್ಳುವಂತಹ ನಿರ್ಧಾರವನ್ನು ಆತನು ಮಾಡಿದ. ನೋಡಿ, ಆ ಜಕ್ಕಾಯ ಹೇಳುವಂತಹ ಮಾತು, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ. ಅನೇಕರು ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಜಕ್ಕಾಯ ಅನ್ಯಾಯವಾಗಿ ಎಳೆದುಕೊಂಡಿದ್ದ, ಆದ್ದರಿಂದ 4ರಷ್ಟು ಹಿಂದಕ್ಕೆ ಕೊಡ್ತಾ ಇದ್ದಾನೆ ಎಂಬುದಾಗಿ. ಅದರಲ್ಲಿ ಜಕ್ಕಾಯ ಒಂದು ಮಾತನ್ನು ಹೇಳ್ತಾನೆ, ನಾನು ಎಳ್ಕೊಂಡಿಲ್ಲ, ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂಬುದಾಗಿ ಆತನು ಅಲ್ಲಿ ಅರಿಕೆ ಮಾಡುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ನಾನೇನಾದರೂ ತಪ್ಪು ಮಾಡಿದರೆ ನಾನು ತಿದ್ದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ, ನಾನು ತಿದ್ದುಕೊಳ್ಳುವಂಥ ನಿರ್ಧಾರವನ್ನು ಮಾಡ್ತೇನೆ ಎಂಬುದಾಗಿ ಒಂದು ದೃಢವಾದಂತಹ ನಿರ್ಧಾರವನ್ನು ಅಲ್ಲಿ ಆತನು ಮಾಡಿದ. ಅದರ ಪರಿಣಾಮ ಆತನು ಆಶೀರ್ವದಿಸಲ್ಪಟ್ಟ, ಆತನು ರಕ್ಷಣೆಯ ಸೌಭಾಗ್ಯವನ್ನು ಹೊಂದಿಕೊಂಡ. ದೇವರ ವಾಕ್ಯ ಹೇಳ್ತಾರೆ, ಆ 9ನೇ ವಚನಕ್ಕೆ ಬರುವಾಗ,
ಯೇಸು ಇವತ್ತು ಈ ಮನೆಗೆ ರಕ್ಷಣೆ ಆಯಿತು, ಇವನೂ ಸಹ ಅಬ್ರಾಮನ ವಂಶಿಕನಲ್ಲವೇ ಎಂಬುದಾಗಿ ಹೇಳ್ತಾರೆ. ಇಲ್ಲಿವರೆಗೂ ಆತನು ಜನ್ಮತಃ ಅಬ್ರಾಮನ ವಂಶಿಕನಾಗಿದ್ದ. ಆದರೆ ಈಗ ಆತನ ತಪ್ಪನ್ನು ತಿದ್ದುಕೊಳ್ಳುವುದರ ಮೂಲಕ ನಿಜವಾಗಿಯೂ ಆಧ್ಯಾತ್ಮಿಕವಾಗಿ ಆತನು ಅಬ್ರಹಾಮನ ವಂಶಿಕನಾಗುತ್ತಿದ್ದಾನೆ ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ಹೇಳುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಇವತ್ತು ನಮ್ಮ ಜೀವನದಲ್ಲಿ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಹೆತ್ತವರು, ನನ್ನ ಪಾಸ್ಟರ್ ನೋಡದೇ ಇರುವಂಥ ತಪ್ಪನ್ನು ನಾವು ಮಾಡಿರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 13ನೇ ವಚನ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಆದರೆ ಅದನ್ನು ಒಪ್ಪಿಕೊಂಡು ಬಿಟ್ಟು ಓಡುವವನಿಗೆ ಕರುಣೆ ದೊರೆಯುವುದು ಎಂಬುದಾಗಿ. ಇವತ್ತು ನಾವು ದೇವರ ಸನ್ನಿಧಾನದಲ್ಲಿ ನಮ್ಮ ದೋಷ ಅಪರಾಧಗಳನ್ನು ಯಥಾರ್ಥವಾಗಿ ಒಪ್ಪಿಕೊಳ್ಳೋಣ. ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವಾಗ ದೇವರು ನಮ್ಮ ಸ್ಥಿತಿಯನ್ನು ಬದಲಾಯಿಸ್ತಾನೆ. ಜಕ್ಕಾಯನ ಏಳಿಗೆ ಇದ್ದ ಮಾತು, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ. ನೋಡಿ, ಅಲ್ಲಿ ಜಕ್ಕಾಯನು ತನ್ನ ತಪ್ಪನ್ನು ಒಪ್ಪಿಕೊಂಡ, ತಿದ್ದುಕೊಂಡ. ಆದರೆ ಯೇಸು ಏನಕ್ಕೆ ಇವತ್ತು ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ ಹೇಳ್ದ? ಯಾಕೆಂತ ಹೇಳಿದರೆ, ಆ ಜಕ್ಕಾಯನ ಜೀವನವನ್ನು ನೋಡಿದ ಆತನ ಪತ್ನಿ, ಆತನ ಮಕ್ಕಳು, ಆತನ ಹೆತ್ತವರು ಈತನು ಬದಲಾಗಿದ್ದನ್ನು ನೋಡಿ, ಯೇಸುವನ್ನು ಸಂಧಿಸಿ ಈತನು ತೆಗೆದುಕೊಂಡಂಥ ತೀರ್ಮಾನವನ್ನು ನೋಡಿ ಅವರು ಸಹ ತಮ್ಮ ಜೀವನದಲ್ಲಿ ಬಹುಶಃ ತೀರ್ಮಾನ ಮಾಡಿರ್ಬೋದು, ನನ್ನ ಮನೆಗೆ ಯೇಸುವಿನ ಅಗತ್ಯತೆ ಇದೆ, ನನ್ನ ಮನಕ್ಕೆ ಯೇಸುವಿನ ಅಗತ್ಯತೆ ಇದೆ ಎಂಬುವಂತಹ ನಿರ್ಧಾರದಿಂದ ಅವರು ತಮ್ಮ ಕುಟುಂಬವನ್ನು ಬದಲಾಯಿಸಿಕೊಂಡಿರಬಹುದು. ಆದ್ದರಿಂದ ಯೇಸು ಹೇಳ್ತಾನೆ, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ. ಯೆಹೋಶುವನು ತನ್ನ ಜೀವನದ ಕಡೆಯ ಭಾಗದಲ್ಲಿ ಹೇಳುವಂಥ ಮಾತು, ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 15ನೇ ವಚನ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ, ನಿಮಗೆ ಆಯ್ಕೆಯನ್ನು ಬಿಟ್ಟಿದ್ದೇನೆ ಎಂಬುದಾಗಿ. ಇವತ್ತು ನಾನು ನನ್ನ ಮನೆಯವರು ಯಾರನ್ನ ಸೇವಿಸುವಂತಹ ನಿರ್ಧಾರವನ್ನು ನಮ್ಮ ಜೀವಿತದಲ್ಲಿ ಮಾಡ್ತಾ ಇದ್ದೇವೆ? ನೀವು ಪ್ರಶ್ನೆ ಮಾಡ್ಬೋದು, ರಕ್ಷಣೆ ಬಗ್ಗೆ ನಾವು ಅನೇಕ ದೇವರ ವಾಕ್ಯವನ್ನು ಕೇಳಿದ್ದೇವೆ, ಆದರೆ ರಕ್ಷಣೆಯನ್ನು ಹೊಂದುವಂಥದ್ದು ಹೇಗೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಬಹಳ ಸಿಂಪಲ್. ದೇವರ ವಾಕ್ಯ ಹೇಳ್ತಾರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ನೀವು ಗಮನಿಸುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತೊಳಗಿಂದ ಎಬ್ಬಿಸಿದ ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರೆಯುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ಎಂಬುದಾಗಿ. ಇವತ್ತು ನಮ್ಮ ಪಾಪದ ಸಂಗತಿಗಳನ್ನು, ದೇವರಿಗೆ ಇಷ್ಟ ಇಲ್ಲದೆ ಇರುವಂಥ ಸಂಗತಿಗಳನ್ನು ನಮ್ಮ ಬಾಯಿಂದ ನಾವು ಅರಿಕೆ ಮಾಡಿ, ಯೇಸು ನನಗೋಸ್ಕರ ನಿಮಗೋಸ್ಕರ ಪರಲೋಕವನ್ನು ತ್ಯಜಿಸಿ ನರನಾಗಿ ಈ ಲೋಕದಲ್ಲಿ ಜೀವಿಸಿ ತನ್ನನ್ನು ಶಿಲುಬೆ ಮೇಲೆ ಸಮರ್ಪಿಸಿಕೊಂಡಿದ್ದಾನೆ. ಆತನು ಸತ್ತು ಉಣಲ್ಪಟ್ಟು 3 ದಿನದೊಳಗೆ ಎದ್ದು ಬಂದು ಆತನು ಜೀವಿಸುವಂಥ ದೇವರು, ಜೀವಿತಗಳನ್ನು ಬದಲಾಯಿಸುವಂಥ ದೇವರು ಎಂಬುದಾಗಿ ನೀವು ನಂಬುವುದಾದರೆ ಇವತ್ತು ನಮ್ಮ ಜೀವಿತದಲ್ಲಿ ಆ ರಕ್ಷಣಾ ಅನುಭವಕ್ಕೆ ನಾವು ಬರಬಹುದು. ಆದರೆ ಈ ರಕ್ಷಣಾ ಅನುಭವ ಒಂದು ದಿನಕ್ಕೆ ಸೀಮಿತ ಅಲ್ಲ, ಬದಲಾಗಿ ನಾವು ಪ್ರತಿನಿತ್ಯದ ಜೀವನದಲ್ಲಿ ಆ ರಕ್ಷಣಾ ಅನುಭವವನ್ನು ಕಾಪಾಡಿಕೊಳ್ಬೇಕು. ಆ ರಕ್ಷಣೆಯಲ್ಲಿ ನಾವು ಪ್ರತಿನಿತ್ಯ ಮುಂದೆ ಸಾಗಬೇಕು. ಈ ಲೋಕದಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವೆಲ್ಲರೂ ಸಹ ಪಾಪಿಗಳು. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 22-23ನೇ ವಚನವನ್ನು ನೀವು ನೋಡುವುದಾದರೆ, ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಸಂಗಿ 7ನೇ ಅಧ್ಯಾಯ 20ನೇ ವಚನವನ್ನು ನೀವು ಗಮನಿಸುವಾಗ, ಈ ಲೋಕದಲ್ಲಿ ಪಾಪವನ್ನು ಮಾಡದೆ ಸತ್ಪುರುಷನು ಒಬ್ಬನಾದರೂ ಇಲ್ಲವೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕೀರ್ತನೆ 51:5 ಹುಟ್ಟಿದ ದಿನದಿಂದಲೂ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊತ್ತ ದಿನದಿಂದಲೂ ನಾನು ದ್ರೋಹಿ ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಾವು ಪಾಪವನ್ನು ಮಾಡುವುದರಿಂದ ಪಾಪಿಗಳಲ್ಲ, ಬದಲಾಗಿ ಪಾಪಿಗಳಾಗಿರಿಂದ ಪಾಪವನ್ನು ಮಾಡ್ತಾ ಇದ್ದೇವೆ. ಈ ಸತ್ಯಾಂಶವನ್ನು ನಾವು ಇವತ್ತು ಅರ್ಥಕೊಳ್ಬೇಕು. ಒಬ್ಬ ವ್ಯಕ್ತಿ ಬಿಳಿ ಕೋಟನ್ನು ಹಾಕಿಕೊಂಡ ನಂತರ ಆತನು ವೈದ್ಯನಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾದಂತಹ ತರಬೇತಿಯನ್ನು ಅವನು ಹೊಂದ್ಕೊಳ್ಬೇಕು. ಆನಂತರ ಆತನ ಆ ಕೋಟನ್ನು ಹಾಕಿಕೊಂಡ್ರೆ ಅದಕ್ಕೊಂದು ಬೆಲೆ, ಅದಕ್ಕೊಂದು ಅರ್ಥ. ಅದೇ ರೀತಿಯಲ್ಲಿ ಇವತ್ತು ನಾವು ನಮ್ಮ ಪಾಪದಿಂದ ಬಿಡುಗಡೆಯನ್ನು ಹೊಂದಬೇಕಾದ್ರೆ ನಮಗೆ ಯೇಸುವಿನ ಅಗತ್ಯತೆ ಇದೆ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯವನ್ನು ನೀವು ಗಮನಿಸುವಾಗ ಅಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದ ನಿಮಗೆ ರಕ್ಷಣೆ ಆಗುವುದಿಲ್ಲ, ಯೇಸು ಕ್ರಿಸ್ತನ ಹೆಸರಿನಿಂದ ಮಾತ್ರ ನಿಮಗೆ ರಕ್ಷಣೆ ಎಂಬುದಾಗಿ.
ಆದ್ದರಿಂದ ನಾವು ಆ ರಕ್ಷಣಾ ಅನುಭವಕ್ಕೆ ಬರಬೇಕಾದ್ರೆ ಜಕ್ಕಾಯನಂತೆ ಯೇಸುವನ್ನು ಸಂಧಿಸುವಂತಹ ನಿರ್ಧಾರವನ್ನು ಮಾಡಬೇಕು. ಯೇಸುವನ್ನು ನಮ್ಮ ಮನಕ್ಕೆ ಕರೆದುಕೊಂಡು ಬರುವಂತಹ ನಿರ್ಧಾರವನ್ನು ಮಾಡಬೇಕು. ಯೇಸುವಿನ ಮುಂದೆ ನಮ್ಮ ತಪ್ಪನ್ನು ಒಪ್ಪಿಕೊಳ್ಳುವಂತಹ ನಿರ್ಧಾರವನ್ನು ನಾವು ಮಾಡಬೇಕು. ಆಗ ನಮ್ಮ ಜೀವಿತದಲ್ಲಿ ಜಕ್ಕಾಯನಂತೆ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ಇವತ್ತು ನಿಮ್ಮ ನಿರ್ಧಾರ ಯಾವುದಾಗಿದೆ? ಯೆಹೋಶುವನ ಪ್ರಶ್ನೆ, ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸ್ತೇವೆ, ನೀವು ಯಾರನ್ನು ಸೇವಿಸಬೇಕೆಂದಿದ್ದೀರಿ ಎಂಬುದಾಗಿ. ಇವತ್ತು ಜಕ್ಕಾಯನ ಜೀವನದ ಮೂಲಕ ನಮ್ಮನ್ನು ಅವಲೋಕಿಸಿಕೊಳ್ಳೋಣ. ನಾವು ಯಾರನ್ನು ಸೇವಿಸಬೇಕೆಂದಿದ್ದೇವೆ? ನಮ್ಮ ನಿರ್ಧಾರ ಏನಾಗಿದೆ? ನಿತ್ಯ ಜೀವಕ್ಕೆ ಹೋಗುವಂಥದ್ದು, ನಿತ್ಯ ನರಕ್ಕೆ ಹೋಗುವಂಥದ್ದು ನಮಗೆ ಬಿಟ್ಟದ್ದು. ನಾವು ಈ ಲೋಕದಲ್ಲಿ ಮಾಡುವಂಥ ನಿರ್ಧಾರ ನಮ್ಮ ಮುಂದಿನ ಡೆಸ್ಟಿನಿಯನ್ನು ನಿರ್ಧರಿಸುವಂಥದ್ದಾಗಿದೆ. ಆದ್ದರಿಂದ ಇವತ್ತು ನಮ್ಮ ಜೀವಿತಗಳನ್ನು ದೇವರ ಹಸ್ತಗಳಿಗೆ ಹಸ್ತಾಂತರಿಸೋಣ. ನಾವೊಂದು ದೃಢವಾದಂಥ ನಿರ್ಧಾರವನ್ನು ಮಾಡೋಣ. ದೇವರ ಆಶೀರ್ವಾದಕ್ಕೆ ಪಾತ್ರರಾಗೋಣ. ದೇವರು ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನ ಬಲಪಡಿಸಲಿ. ತನ್ನ ರಕ್ಷಣಾ ಅನುಭವದಲ್ಲಿ ಪ್ರತಿನಿತ್ಯ ನಮ್ಮನ್ನು ನಡೆಸಲಿ. ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ನಾವು ಬಲಗೊಂಡು ಕ್ರಿಸ್ತನ ಮಹಿಮೆಗಾಗಿ ಈ ಲೋಕದಲ್ಲಿ ಜೀವಿತವನ್ನು ನಡೆಸೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಮ್ಮ ತಂದೆ ಆದಂಥ ದೇವರೇ, ನಿನ್ನ ಮಹಾಕೃಪೆ, ಕರುಣೆ, ನಡೆಸುವಿಕೆಗಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಜಕ್ಕಾಯನ ಜೀವನದ ಮೂಲಕ ಇದನ್ನು ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದ್ದಕ್ಕೋಸ್ಕರ ವಂದಿಸ್ತೇವೆ. ದೇವ, ಜಕ್ಕಾಯ ತೆಗೆದುಕೊಂಡಂಥ ನಿರ್ಧಾರ ಆತನ ಜೀವಿತವನ್ನು, ಆತನ ಕುಟುಂಬ ಜೀವಿತವನ್ನು ಸಂಪೂರ್ಣವಾಗಿ ಮಾರ್ಪಡಿಸಿತು. ಇಂದು ನಾವು ಮಾಡುವಂಥ ನಿರ್ಧಾರಗಳು ನಮ್ಮ ಜೀವಿತವನ್ನು ಮಾರ್ಪಡಿಸುವುದಾಗಿದೆ ಎಂಬುವ ಸತ್ಯ ಸಂದೇಶವನ್ನು ನಿನ್ನ ವಾಕ್ಯದ ಮೂಲಕ ತಿಳಿಸಿಕೊಟ್ಟದ್ದಕ್ಕೋಸ್ಕರ ಉಪಕಾರವನ್ನು ಸಲ್ಲಿಸ್ತೇವೆ. ಜಕ್ಕಾಯನಂತೆ ನಿನ್ನನ್ನು ಸಂಧಿಸುವ, ನಿನ್ನನ್ನು ನೋಡುವಂಥ ನಿರ್ಧಾರವನ್ನು ನಾವು ಇವತ್ತು ಮಾಡಲು ಕೃಪೆಯನ್ನು ದಯಪಾಲಿಸು. ಜಕ್ಕಾಯನಂತೆ ನಮ್ಮ ಮನಗಳಿಗೆ ನಿನ್ನನ್ನು ಕರೆದುಕೊಂಡು ಹೋಗುವಂಥ ನಿರ್ಧಾರವನ್ನು ನಾವು ಮಾಡಲು ನಿನ್ನ ಕೃಪೆಯನ್ನು ದಯಪಾಲಿಸು. ಜಕ್ಕಾಯನಂತೆ ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳುವಂಥ ನಿರ್ಧಾರವನ್ನು ನಾವು ಇವತ್ತು ಮಾಡಲಿಕ್ಕಾಗುವಂತೆ ನಿನ್ನ ಮಹಾಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸು. ಆ ಮೂಲಕ ಸ್ವಾಮಿ, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು ಎಂಬುವಂತಹ ಆಶೀರ್ವಾದಕ್ಕೆ ನಾವು, ನಮ್ಮ ಕುಟುಂಬದವರು ಪಾತ್ರವಾಗಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ದಯಪಾಲಿಸು. ವಿಶೇಷವಾಗಿ ಈ TV ಮಾಧ್ಯಮದ ಮೂಲಕ ನಿನ್ನ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವಂತಹ ಎಲ್ಲ ನಿನ್ನ ಭಕ್ತರನ್ನು, ನಿನ್ನ ಮಕ್ಕಳನ್ನು ನಿನ್ನ ಹಸ್ತಗಳಿಗೆ ಸಮರ್ಪಿಸ್ತೇವೆ. ಈ ಸಮಯದಲ್ಲಿ ಯಾವ್ಯಾವ ನಿರ್ಧಾರಗಳನ್ನು ಕೈಗೊಳ್ತಿದ್ದಾರೋ ಆ ಎಲ್ಲ ನಿರ್ಧಾರಗಳಲ್ಲಿ ನಿನ್ನ ಜೊತೆಗಾರನಾಗಿರು. ಅನೇಕರು ನಿನ್ನನ್ನು ಸಂಧಿಸುವಂತಹ, ನಿನ್ನ ವಾಕ್ಯವನ್ನು ಓದುವಂತಹ, ಪ್ರಾರ್ಥಿಸುವಂಥ ನಿರ್ಧಾರವನ್ನು ಈ ಸಮಯದಲ್ಲಿ ಮಾಡುವುದಾದರೆ ಆ ನಿರ್ಧಾರವನ್ನು ಕಡೆಯವರೆಗೂ ಕಾಪಾಡಿಕೊಳ್ಳಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ದಯಪಾಲಿಸು. ತಲೆಬಾಗಿರುವಂಥ ನಮ್ಮೆಲ್ಲರನ್ನ ನಿನ್ನ ಹಸ್ತಗಳಿಗೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಬೇಡ್ತೇವೆ. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ